ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಭೀಮ್ ಅಮಾವಾಸ್ಯೆ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನನ್ನ ಮಗನಿಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ದೋಸೆ ಎಲ್ಲ ಮಾಡಿಕೊಟ್ಟು ನಿಶುಗೆ ಬೇಗ ಕೊಟ್ಬಿಡೋಣ ಅಂತ ಹೊಟ್ಟೆ ಹಸಿ ಅಂತಿದ್ದ. ಸೊ ಹಾಗಾಗಿ ಅವ್ನಿಗೆ ಬೇಗನೆ ಮಾಡಿಕೊಟ್ಟೆ. ಈಗ ಅವನಿಗೂ ಕೂಡ ತಿಂಡಿ ಹಾಕ್ಕೊಟ್ಟು ಇನ್ನು ಪೂಜೆ ಆಗಿರಲಿಲ್ಲ ಇವತ್ತು. ಸೊ ಹಾಗಾಗಿ ಅವನಿಗೆ ಬೇಗ ತಿಂಡಿ ಕೊಟ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಅವನಿಗೆ ಹಾಕ್ಕೊಟ್ಟೆ ಮೊದಲೇ. ಅವನು ನೋಡಿಕೊಂಡು ತಿಂತಾಯಿದ್ದಾನೆ. ಅಷ್ಟರಲ್ಲಿ ನವಿ ಕೂಡ ಪೂಜೆ ಮುಗಿಸಿದ್ರು. ಇನ್ನು ಪೂಜೆ ಎಲ್ಲ ಮಾಡಿ ಇನ್ನು ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಗಂಡಂದಿರ ಪಾದ ಪೂಜೆ ಮಾಡಬೇಕಲ್ವ. ಸೊ ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಸೊ ಪೂಜೆ ಎಲ್ಲ ಮುಗ್ದು ಒಂದು ಸ್ವಲ್ಪ ಬಾಗಿಲು ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ನಾವು ಹೊರಗಡೆನೇ ಕರ್ಪೂರನ ಹಚ್ಬಿಟ್ಟು ಮಂಗಳಾರತಿನ ತಗೊಂಡು ಬಂದ್ವಿ. ನಾವಿರೋ ಅಂಥ ಏರಿಯಾದಲ್ಲೇ ಇದು ವೆಂಕಟೇಶ್ವರ ದೇವಸ್ಥಾನ ಮತ್ತು ಕಾಳಿ ಬೀರಮ್ಮನವರ ದೇವಸ್ಥಾನ. ಅಲ್ಲಿಗೂ ಕೂಡ ಹೋಗ್ಬಿಟ್ಟು ಪೂಜೆನ ಮುಗಿಸ್ಕೊಂಡು ಅಲ್ಲೂ ಕೂಡ ಮಂಗಳಾರತಿ ತಗೊಂಡು ಇನ್ನು ಮನೆಗೆ ಹೊರಟ್ವಿ. ನಾವು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ಇತ್ತು ಅಂದರೆ ಚಾನಲ್ಗೊಂದು ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು.